ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಸನ್ನಾಸ್ ಅಥವಾ ಮಂಗಳೂರು ಇಡ್ಲಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸೋಡಾ, ಈಸ್ಟ್, ಶೇಂದಿ ಇಲ್ಲದೆ ಸುಲಭವಾಗಿ ಫ್ಲಫಿಯಾಗಿ ಸ್ಪೋಂಜಿ ಥರ ಇರುವಂತಹ ಈ ಇಡ್ಲಿ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸಾಂಪ್ರದಾಯಿಕವಾಗಿ ಈ ಇಡ್ಲಿಯನ್ನು ಶೇಂದಿ ಹಾಕಿ ಮಾಡ್ತಾರೆ. ನಮ್ಮ ಹತ್ರ ಶೇಂದಿ ಇಲ್ಲದಿದ್ದರೆ ಒಂದು ತೆಂಗಿನಕಾಯಿ ತಗೊಂಡು ಅದರ ನೀರನ್ನು ತೆಗಿಬೇಕು. ನಾನಿವಾಗ 3 ಕಪ್ ಅಕ್ಕಿಯ ಅಳತೆಗೆ ಇಡ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ 2 ಅಥವಾ 3 ತೆಂಗಿನಕಾಯಿದು ನೀರನ್ನು ತಗೋಬೇಕಾಗುತ್ತೆ, ಅಥವಾ ಎಳ್ನೀರು ತಗೊಂಡ್ರೂ ಆಗುತ್ತೆ. ಇದರ ಬದಲು ಈಸ್ಟ್ ಹಾಕಿ ಸಹ ನಿಮಗೆ ಮಾಡ್ಬೋದು. ಆದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾರೆ, ಈಸ್ಟ್ ಹೆಲ್ತಿಗೆ ಒಳ್ಳೆಯದಲ್ಲ, ಈಸ್ಟ್ ಬೇಡ ಅಂತ. ಅಂಥವರಿಗೆ ಇದು ಒಳ್ಳೆಯ ಒಂದು ಮೆಥಡ್. ನೋಡಿ, ನಾನಿವಾಗ 1 ತೆಂಗಿನಕಾಯಿ ನೀರು ತಗೊಂಡಿದ್ದೀನಿ. ಇದೇ ರೀತಿ 1 ಚಮಚಕ್ಕೆ 2 ಚಮಚ ಸಕ್ಕರೆಯನ್ನು ಈ ತೆಂಗಿನಕಾಯಿ ನೀರಿಗೆ ಹಾಕ್ತಾಯಿದ್ದೀನಿ. ಇನ್ನಿದನ್ನು ಮಿಕ್ಸ್ ಮಾಡಿ 24 ಗಂಟೆ ಮುಚ್ಚಿ ಒಂದು ಸೈಡಲ್ಲಿ ಇಡಬೇಕು. ನಾವು ನೆನ್ಪಿಟ್ಕೊಳ್ಳಿ, 24 ಗಂಟೆ ಇದು ಇದೇ ರೀತಿ ಒಂದು ಸೈಡಲ್ಲಿ ನಾವಿದನ್ನು ಇಟ್ಕೋಬೇಕು. ಆಮೇಲೆ ನಾವಿದನ್ನು ಯೂಸ್ ಮಾಡೋದು. ಇನ್ನು ಇಡ್ಲಿಗೆ ಅಕ್ಕಿ ನೆನೆ ಹಾಕಲಿಕ್ಕೆ ಒಂದು ಬೌಲಿಗೆ ಈ ಥರ 1 ಕಪ್ಪಲ್ಲಿ 2 ಕಪ್ ಇಡ್ಲಿ ರೈಸನ್ನು ತಗೊಳ್ತಾ ಇದ್ದೀನಿ. ಮಂಗಳೂರು ಕಡೆಯಲ್ಲೆಲ್ಲ ಈ ಅಕ್ಕಿಗೆ ಎದುರು ಬೆಳ್ತಿಗೆ ಅಂತಲೂ ಹೇಳ್ತಾರೆ. ಇದು ಇಡ್ಲಿ ರೈಸ್. ಇನ್ನು ಇದರ ಜೊತೆಗೆ 1 ಕಪ್ ರೇಷನ್ ಅಕ್ಕಿ. ಮಂಗಳೂರು ಕಡೆ ಇದಕ್ಕೆ ಕಟ್ ಸಾಂಬಾರ್ ಅಂತಲೂ ಹೇಳ್ತಾರೆ, ಕೆಲವರು ಟೈಗರ್ ರೈಸ್ ಅಂತಲೂ ಹೇಳ್ತಾರೆ. 1 ಕಪ್ ರೇಷನ್ ಅಕ್ಕಿಯನ್ನು ಸಹ ಹಾಕಿದ್ದೀನಿ. ಇನ್ನು ಬೇಕಾದ್ದು ಇದೇ ರೀತಿ 1 ಚಮಚದಲ್ಲಿ 2 ಚಮಚ ಉದ್ದಿನಬೇಳೆ. ಈ ಇಡ್ಲಿಗೆ ಜಾಸ್ತಿ ಉದ್ದಿನಬೇಳೆ ಹಾಕೋದಿಲ್ಲ, 2 ಚಮಚ ಉದ್ದಿನಬೇಳೆ ಸಾಕು. ಇನ್ನು ಈ ಅಕ್ಕಿಯನ್ನು ನೀರಲ್ಲಿ 3 ರಿಂದ 4 ಸರ್ತಿ ಚೆನ್ನಾಗಿ ಇದೇ ರೀತಿ ಕ್ಲೀನ್ ಮಾಡಬೇಕು. ಅಕ್ಕಿಯನ್ನು ನೆನೆ ಹಾಕೋದಕ್ಕಿಂತ ಮುಂಚೆ ಇದೇ ರೀತಿ ಕ್ಲೀನ್ ಮಾಡಿ ನೆನೆ ಹಾಕಿದರೆ ಒಳ್ಳೆಯದು. ನೋಡಿ, ನಾನಿವಾಗ ಒಂದು 3-4 ಸರ್ತಿ ಕ್ಲೀನ್ ಮಾಡಿದ್ದೀನಿ. ಬೇಕಾದಷ್ಟು ನೀರು ಹಾಕಿ 5 ರಿಂದ 6 ಗಂಟೆ ಇದನ್ನು ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಅಕ್ಕಿ ನೆನೆಯಲಿಕ್ಕೆ ಹಾಕಿ 6 ಗಂಟೆ ಆಯಿತು. ಇನ್ನಿದನ್ನು ರುಬ್ಬೋಣ. ನೀವು ಒಂದು ನೆನ್ಪಿಟ್ಕೊಳ್ಳಿ, 5 ರಿಂದ 6 ಗಂಟೆ ಅಕ್ಕಿಯನ್ನು ನೆನೆಸಲೇಬೇಕು. ಆ ಕಟ್ ಸಾಂಬಾರು ಅಕ್ಕಿ ನೆನೆಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಾನಿವಾಗ ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ. ಅಕ್ಕಿ ರುಬ್ಬುವಾಗ ನಾವು ತೆಂಗಿನಕಾಯಿ ನೀರಿಗೆ ಸಕ್ಕರೆ ಹಾಕಿ ಇಟ್ಟಿದ್ದೀವಲ್ಲ, ಅದನ್ನು ಸಹ ಹಾಕಿ ರುಬ್ಬಬೇಕು. ಫಸ್ಟಿಗೆ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ, ಆಮೇಲೆ ನಾವು ತೆಗೆದಿಟ್ಟಿರುವಂತಹ ತೆಂಗಿನಕಾಯಿ ನೀರನ್ನು ಸಹ ಇದಕ್ಕೆ ಹಾಕಬೇಕು. ನಿಮ್ಮ ಹತ್ರ ಗ್ರೈಂಡರ್ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಸಹ ನೀವು ಗ್ರೈಂಡ್ ಮಾಡ್ಬೋದು. ಆದರೆ ನೀರಿನ ಬದಲು ಸ್ವಲ್ಪ ಐಸನ್ನು ಹಾಕಿ ರುಬ್ಬಿದರೆ ಚೆನ್ನಾಗಿರುತ್ತೆ. ಆದರೆ ರುಬ್ಬಿ ತೆಗೆಯುವಾಗ ಚೂರು ಸಹ ತರಿ ಇರಬಾರ್ದು. ಒಳ್ಳೆ ನೈಸಾಗಿ ರುಬ್ಬಿದ್ರೇ ಈ ಇಡ್ಲಿ ಪರ್ಫೆಕ್ಟಾಗಿ ಸಿಗೋದು. ಈಗ ನಾನು ಗ್ರೈಂಡರಿಗೆ ಅಕ್ಕಿಯನ್ನೆಲ್ಲ ಹಾಕಿದ್ದೀನಿ. ಇನ್ನಿದಕ್ಕೆ ನಾನು ತೆಂಗಿನಕಾಯಿ ನೀರಲ್ಲಿ ಸಕ್ಕರೆ ಹಾಕಿ 24 ಗಂಟೆ ನಾವು ಇಟ್ಟಿದ್ದೀವಲ್ಲ, ಅದನ್ನು ಹಾಕಬೇಕು. ಇವಾಗ ಸ್ಮೆಲ್ ಇದರದ್ದು ಶೇಂದಿ ಸ್ಮೆಲ್ ಥರನೇ ಇರುತ್ತೆ. ಇದು ನಿಮಗೆ ಶೇಂದಿ ಸಿಕ್ಕಿದರೆ ಶೇಂದಿನೇ ಹಾಕಿ, ಅಥವಾ ಅರ್ಧ ಚಮಚ ಈಸ್ಟ್ ಹಾಕಿದರೂ ಸಾಕು. ಯಾವುದಾದ್ರೂ ಒಂದು ಇದೇ ರೀತಿ ತೆಂಗಿನಕಾಯಿ ನೀರಿಗೆ ಸಕ್ಕರೆ ಹಾಕಿ ಇಟ್ಟಿದ ಒಂದು, ಅಥವಾ ಅರ್ಧ ಚಮಚ ಈಸ್ಟ್, ಅಥವಾ ಶೇಂದಿ ಇದ್ದರೆ ಶೇಂದಿ ಹಾಕಿದರೂ ಆಗುತ್ತೆ. ಇನ್ನು ಇದೇ ರೀತಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ಇದು ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು. ನಾವು ಚೆಕ್ ಮಾಡಬೇಕು. ನೋಡಿ, ಇದೇ ರೀತಿ ಕೈಯಲ್ಲಿ ಒಂದು ಸರ್ತಿ ಚೆಕ್ ಮಾಡಿದಾಗ ಚೂರು ಸಹ ತರಿ ಇರಬಾರ್ದು, ಒಳ್ಳೆ ನೈಸಾಗಿ ರುಬ್ಬಿದ್ದಾಯಿತು. ಇನ್ನಿದನ್ನು ತೆಗಿಯೋಣ. ನೋಡಿ, ಇದೇ ರೀತಿ ನಮ್ಮದು ಹಿಟ್ಟು ಇರಬೇಕು. ಇನ್ನು ಇದನ್ನು ಬೇರೆ ಪಾತ್ರೆಗೆ ಹಾಕಬೇಕು. ನಾನಿವಾಗ ಇದೇ ರೀತಿ ಒಂದು ಮಣ್ಣಿನ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಪಾತ್ರೆ ಮಾತ್ರ ಸ್ವಲ್ಪ ದೊಡ್ಡ ಪಾತ್ರೆ ತಗೋಬೇಕು. ಒಂದೊಂದು ಸಣ್ಣ ಪಾತ್ರೆಗೆ ಹಾಕಿದರೆ ಇದು ಉಬ್ಬಿ ಕೆಳಗಡೆ ಬೀಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾತ್ರೆ ತಗೋಬೇಕು. ಮಣ್ಣಿನ ಪಾತ್ರೆಗೆ ಹಾಕಿದರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಚಿಂತೆ ಮಾಡಬೇಡಿ. ನೋಡಿ, ಆ ಜಾರನ್ನೆಲ್ಲ ತೊಳೆದು ಸ್ವಲ್ಪ ನೀರು ಹಾಕಿ ಇನ್ನಿದನ್ನೆಲ್ಲ ಮಿಕ್ಸ್ ಮಾಡಬೇಕು. ಆದರೆ
ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ನಾನು ಮುಂಚೆ ಎಲ್ಲ ಬೆಳಿಗ್ಗೆ ಇಟ್ಟು ಉಬ್ಬಿದ ಮೇಲೆ ಉಪ್ಪನ್ನು ಹಾಕ್ತಾಯಿದ್ದೆ. ಆದರೆ ನಂದು ಒಬ್ಬರು ಫ್ರೆಂಡ್ ಹೇಳ್ಕೊಟ್ಟಿದ್ದು ರಾತ್ರಿಯೇ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಇಡ್ಲಿ ಒಳ್ಳೆ ಸಾಫ್ಟ್ ಆಗುತ್ತೆ, ಅದೇ ರೀತಿ ಇಟ್ಟು ಉಬ್ಬಲಿಕ್ಕೆ ಒಳ್ಳೆಯದು ಅಂತ ನಾನು ಟ್ರೈ ಮಾಡಿದೆ. ಅದು ಹೆಲ್ಪ್ ಆಯಿತು. ಉಪ್ಪು ಸಹ ಹಾಕಿ ಇದೇ ರೀತಿ ಮಿಕ್ಸ್ ಮಾಡಿಟ್ರೆ ಇಟ್ಟು ಒಳ್ಳೆ ಉಬ್ಬುತ್ತೆ, ಅದೇ ರೀತಿ ಇಡ್ಲಿ ಕೂಡ ಸಾಫ್ಟ್ ಆಗಿರುತ್ತೆ. ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದಕ್ಕಿಂತ ಜಾಸ್ತಿ ಸಹ ನೀರಾಗಬಾರ್ದು, ಕಮ್ಮಿ ಸಹ ಇರಬಾರ್ದು. ಇನ್ನು ಇದನ್ನು ಕವರ್ ಮಾಡಿ ಓವರ್ ನೈಟ್ ರೆಸ್ಟ್ ಆಗಲಿಕ್ಕೆ ಬಿಡೋಣ. ನಾನು ರಾತ್ರಿ 10 ಗಂಟೆಗೆ ಅಕ್ಕಿಯನ್ನೆಲ್ಲ ರುಬ್ಬಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ನೀವೇ ನೋಡ್ತಿದ್ದೀರಲ್ಲ ಒಳ್ಳೆ ಹಿಟ್ಟೆಲ್ಲ ಉಬ್ಬಿ ಬಂದಿದೆ. ಇನ್ನು ನಿಮಗೆ ಇದನ್ನು ಮಿಕ್ಸ್ ಮಾಡಿ ಸಹ ತೋರಿಸ್ತೀನಿ. ಇಡ್ಲಿ ಹಿಟ್ಟನ್ನು ಮಿಕ್ಸ್ ಮಾಡುವಾಗಲೇ ನಮಗೆ ಗೊತ್ತಾಗುತ್ತೆ ಹಿಟ್ಟು ಎಷ್ಟು ಸಾಫ್ಟಾಗಿ ಇದೆ ಅಂತ. ನೋಡಿ, ರಾತ್ರಿ ಮಿಕ್ಸ್ ಮಾಡುವಾಗ ಸ್ವಲ್ಪ ನೀರು ಜಾಸ್ತಿ ಇದ್ದಂಗೆ ಇತ್ತು. ಇವಾಗ ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದಕ್ಕಿಂತ ಜಾಸ್ತಿ ನೀರಾದರೆ ಇಡ್ಲಿ ಸಾಫ್ಟಾಗಿ ಬರುವುದಿಲ್ಲ. ಇದೇ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಿಮಗೆ ಬೇಕಂದರೆ ಇದಕ್ಕೆ 1 ಚಮಚ ಸಕ್ಕರೆಯನ್ನು ಹಾಕ್ಬೋದು. ಬೇಡ ಅಂದರೆ ಸಕ್ಕರೆ ಹಾಕೋದನ್ನು ನಿಮಗೆ ಸ್ಕಿಪ್ ಮಾಡ್ಬೋದು. ನಾನಿವಾಗ 1 ಚಮಚ ಸಕ್ಕರೆಯನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ಇಡ್ಲಿಗೆ ಸ್ವಲ್ಪ ಸ್ವೀಟ್, ಅದೇ ರೀತಿ ಇಡ್ಲಿಗೆ ಒಳ್ಳೆ ಒಂದು ಬಿಳಿ ಕಲರ್ ಬರುತ್ತೆ ನಾವು ಸಕ್ಕರೆಯನ್ನು ಹಾಕಿದರೆ. ಸಕ್ಕರೆಯನ್ನು ಸಹ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸಕ್ಕರೆಯನ್ನು ಸ್ಕಿಪ್ ಮಾಡ್ಬೋದು, ಬೇಕಂದರೆ ಮಾತ್ರ ಸ್ವಲ್ಪ ಸಕ್ಕರೆ ಹಾಕಿದರೆ ಸಾಕು. ಇನ್ನು ಇದನ್ನು ಮಿಕ್ಸ್ ಮಾಡಿ ಕವರ್ ಮಾಡಿ ಒಂದು 10 ನಿಮಿಷ ಒಂದು ಸೈಡಿಗೆ ಇದನ್ನು ಇಡಬೇಕು. ನಾನಿವಾಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ಕವರ್ ಮಾಡಿ ಒಂದು ಸೈಡಿಗೆ ಇಡ್ತಾಯಿದ್ದೀನಿ. 10 ನಿಮಿಷ ಆದ ತಕ್ಷಣ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನೂ ಸ್ವಲ್ಪ ಉಬ್ಬಿ ಹಿಟ್ಟು ಸಾಫ್ಟ್ ಆಗಿದೆ. ಇನ್ನು ಇದನ್ನು ಮಿಕ್ಸ್ ಮಾಡಬೇಡಿ. ಇದನ್ನು ಹೀಗೆ ಇಟ್ಕೊಂಡು ನಾವು ಇನ್ನು ಇಡ್ಲಿ ಪಾತ್ರೆಯನ್ನೆಲ್ಲ ರೆಡಿ ಮಾಡಿ ಒಂದು ಸೈಡಿಂದ ಸ್ವಲ್ಪ ಸ್ವಲ್ಪ ತೆಗಿಬೇಕು. ಫಸ್ಟಿಗೆ ಸ್ಟೀಮರ್ ಅಥವಾ ಇಡ್ಲಿ ಪಾತ್ರೆಯನ್ನು ನೀರು ಹಾಕಿ ನೀರು ಕುದೀಲಿಕ್ಕೆ ಇಡೋಣ. ಸ್ಟೀಮರ್ ಇದ್ದರೆ ಸ್ಟೀಮರ್ ಆಗುತ್ತೆ, ಅಥವಾ ನಾವಿವಾಗ ಇದೇ ರೀತಿ ಇಡ್ಲಿ ಪಾತ್ರೆಯನ್ನು ಯೂಸ್ ಮಾಡೋದು. ಇನ್ನು ಇಡ್ಲಿ ಮೌಲ್ಡ್, ಮಂಗಳೂರು ಇಡ್ಲಿ ಇದೇ ರೀತಿ ಪಾತ್ರೆಯಲ್ಲಿ ಇಡ್ಲಿ ಮಾಡೋದು. ಈ ಪಾತ್ರೆಗೆ ಫಸ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಸವರಬೇಕು. ನಾನಿವಾಗ ತೆಂಗಿನ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ಎಣ್ಣೆನೆಲ್ಲ ಸವರಿ ಆದಮೇಲೆ ಒಂದು ಸೈಡಿಂದ ಹಿಟ್ಟನ್ನು ತೆಗೆದು, ನಾನು ಹೇಳ್ದಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಬೇಡಿ, ಸೈಡಿಂದ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಅರ್ಧದಿಂದ 3/4 ಪಾತ್ರೆ ಆಗುವಷ್ಟು ಹಿಟ್ಟನ್ನು ಈ ಪಾತ್ರೆಗೆ ಹಾಕಬೇಕು. ಫುಲ್ ಹಿಟ್ಟನ್ನು ಹಾಕಬೇಡಿ, ಅದು ತುಂಬ ಮೇಲೆ ಬಂದು ಹಿಟ್ಟೆಲ್ಲ ಕೆಳಗಡೆ ಹೋಗುವ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅರ್ಧ ಪಾತ್ರೆ ಅಥವಾ 3/4 ಪಾತ್ರೆ ಹಿಟ್ಟನ್ನು ಇದೇ ರೀತಿ ಹಾಕಬೇಕು. ಎಲ್ಲ ಪಾತ್ರೆಗೆ ಸಹ ಹಿಟ್ಟನ್ನು ಹಾಕಿ ಆದಮೇಲೆ ಇನ್ನಿದನ್ನು ಸ್ಟೀಮರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ನಾವಿದನ್ನು ಬೇಯಿಸಬೇಕು. ನಾನಿವಾಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕುದಿಸಲಿಕ್ಕೆ ಇಟ್ಟಿದ್ದೆ. ನಾವು ಇಡ್ಲಿಯನ್ನು ಇದಕ್ಕೆ ಇಡೋದಕ್ಕಿಂತ ಮುಂಚೆ ನೀರು ಒಳ್ಳೆ ಕುದೀತಾ ಇರಬೇಕು. ಬಿಸಿ ಬಿಸಿ ಇರುವಾಗಲೇ ನಾವು ಇದನ್ನು ಇಡ್ಲಿ ಪಾತ್ರೆಯನ್ನು ಇದಕ್ಕೆ ಹಾಕಬೇಕು. ನೀರು ತಣ್ಣಗಿದ್ರೆ ಅಷ್ಟು ನಮಗೆ ಈ ಇಡ್ಲಿ ಉಬ್ಬಿ ಬರೋದಿಲ್ಲ. ಅದಕ್ಕೋಸ್ಕರ ಬಿಸಿ ಬಿಸಿ ಇರುವಾಗಲೇ ಇದನ್ನು ಇಟ್ಟು ಕವರ್ ಮಾಡಿ 10 ನಿಮಿಷ ಇನ್ನು ಈ ಇಡ್ಲಿಯನ್ನು ನಾವು ಬೇಯಿಸಬೇಕು. ಈಗ ಇಡ್ಲಿಯನ್ನು ಬೇಯಲಿಕ್ಕೆ ಇಟ್ಟು 10 ನಿಮಿಷ ಆಯಿತು. ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ನಮ್ಮದು ಇಡ್ಲಿ ಎಲ್ಲ ಒಳ್ಳೆ ಉಬ್ಬಿ ಬಂದಿದೆ, ಇಡ್ಲಿ ಎಲ್ಲ ಬೆಂದಿದೆ. ಇನ್ನಿದನ್ನು ತೆಗಿಯೋಣ. ನೋಡಿ, ಇದೇ ರೀತಿ ನಾನು ಒಂದು ಪಾತ್ರೆಗೆ ತೆಗೆದಿದ್ದೀನಿ. ಇನ್ನಿದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ನಮಗೆ ಇದನ್ನು ಇಡ್ಲಿ ಪಾತ್ರೆಯಿಂದ ಬಿಡಿಸಬೇಕು. ಇವಾಗ ನಮ್ಮದು ಇಡ್ಲಿ ಎಲ್ಲ ತಣ್ಣಗಾಗಿದೆ. ನಾನಿದನ್ನು ಬಿಡಿಸಿ ತೋರಿಸ್ತೀನಿ ನೋಡಿ. ಇದೇ ರೀತಿ ಲೈಟಾಗಿ ಒಂದು ಸ್ಪೂನಿಂದ ತೆಗೆದ್ರೆ ಸಾಕು. ನೋಡಿ, ಈ ರೀತಿ ಇಡ್ಲಿಯನ್ನು ತೆಗಿಬೋದು. ಎಷ್ಟು ಈಸಿಯಾಗಿ ಬಂದಿದೆ ನೋಡಿ. ಅದೇ ರೀತಿ ಸಾಫ್ಟಾಗಿ ಪ್ಲಫಿಯಾಗಿರುವಂತಹ ಸನ್ನಾಸ್ ಅಥವಾ ಇಡ್ಲಿ, ಮಂಗಳೂರು ಇಡ್ಲಿ ಇಲ್ಲಿ ರೆಡಿ ಆಯಿತು. ಇನ್ನು ಈ ಇಡ್ಲಿಯನ್ನು ನಿಮಗೆ ಇಷ್ಟ ಇರುವ ಸೈಡ್ ಡಿಶ್ ಜೊತೆ ಸರ್ವ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋಗೆ ಬರ್ತೀನಿ. ಟಿಲ್ ದೆನ್, ಬೈ ಬಾಯ್.